ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೈತ್ರ. ಇವತ್ತು ನಾನು ಮನೆಯಲ್ಲೇ ಸೋಪನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಸೋಪು ತುಂಬ ಸ್ಪೆಷಲ್ಲು, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಈ ಸೋಪನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಈ ಸೋಪನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ ಗುಲಾಬಿ ಹೂವನ್ನು ತೊಗೊಂಡಿದ್ದೀನಿ ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆನ ಒಣಗಿಸಿ ಇಟ್ಕೊಂಡಿದ್ದೀನಿ. ನೀವು ಹಾಗೆ ಹಸಿ ಸಿಪ್ಪೆನಾದರೂ ಹಾಕ್ಕೊಬೋದು ಕಿತ್ತಳೆ ಹಣ್ಣಿಂದು. ಮತ್ತು ನಾನಿಲ್ಲಿ ಸೇವಂತಿಗೆ ಹೂವನ್ನು ತೊಗೊಂಡಿದ್ದೀನಿ. ಸೇವಂತಿಗೆ ಹೂವು ಆಪ್ಷನಲ್ಲು, ನಿಮಗೆ ಬೇಕಾದರೆ ತೊಗೊಳ್ಳಿ. ಸುವಾಸನೆಗೆ ತುಂಬ ಚೆನ್ನಾಗಿರುತ್ತೆ ಸೋಪು ಸ್ಮೆಲ್ಲಿಗೆ ಅಂತ ನಾನು ಸೇವಂತಿಗೆ ಹೂವನ್ನು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಬೇಕು. ನಿಮಗೆ ಅಳತೆ ನೋಡಿಕೊಂಡು ನೀವೆಷ್ಟು ಸೋಪ್ ಮಾಡಬೇಕು ಅಂತ ಇದ್ದೀರಾ ಅಷ್ಟು ಸೋಪಿಗೆ ತೊಗೊಳ್ಳಿ ಕರಿಬೇವಿನ ಸೊಪ್ಪು. ಮತ್ತು ಲೋಳೆ ಸರ ಬೇಕಾಗುತ್ತೆ. ಮತ್ತು ಇದಕ್ಕೆ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಬೇವಿನ ಸೊಪ್ಪು ಮತ್ತು ಒಂದು ಸೋಪು. ನೀವು ಯಾವುದಾದ್ರೂ ಸೋಪನ್ನು ತೊಗೊಳ್ಳಿ. ಪಿಯರ್ ಸೋಪು ತುಂಬ ಚೆನ್ನಾಗಿರುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನು ತೊಗೊಂಡಿದ್ದೀನಿ. ನಾನು ಇದಕ್ಕೆ ಮೊದಲನೇದಾಗಿ ನಾನು ಏನು ಒಣಗಿಸಿಟ್ಕೊಂಡಿದ್ದೆ ಆರೆಂಜ್ ಸಿಪ್ಪೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಒಣಗಿಸಾದರೂ ಇಟ್ಕೊಳ್ಳಿ, ಹಾಗೇನಾದರೂ ಹಸಿದು ಹಾಕ್ಕೊಂಡ್ರು ನಡೆಯುತ್ತೆ. ನಾನಿಲ್ಲಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಪೌಡ್ರು ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೆ, ಸ್ವಲ್ಪ ಪೌಡ್ರು ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನಾನು ಸೋಪ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಈ ಥರ ಪುಡಿ ಮಾಡ್ಕೊಂಬಂದಿದ್ದೀನಿ. ಪೌಡ್ರ್ ಥರ ಮಾಡ್ಕೊಳ್ಳಿ. ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ. ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ನುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನಂತರ ನಾನೇನು ಹೂಗಳನ್ನು ತೊಗೊಂಡಿದ್ದೆ ಆ ಅಷ್ಟು ಹೂಗಳನ್ನು ಕೂಡ ಮತ್ತೆ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನೀವು ಯಾವ ಹೂವನ್ನು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಗುಲಾಬಿ ಹೂವು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಗುಲಾಬಿ ಹೂವನ್ನು ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನಂತರ ನಾನು ಕರಿಬೇವಿನ ಸೊಪ್ಪನ್ನು ಇದೇ ರೀತಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಕರಿಬೇವಿನ ಸೊಪ್ಪನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಬೇವಿನ ಸೊಪ್ಪನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದು ಬೇವಿನ ಸೊಪ್ಪನ್ನು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಇವಾಗ. ನಂತರ ನಾನು ಇದಕ್ಕೆ ಲೋಳೆ ಸರನ್ನು ಕೂಡ ಕಟ್ ಮಾಡಿಕೊಂಡು ನೀಟಾಗಿ ಲೋಳೆ ಸರ ತೊಳ್ಕೊಂಡು ಸೈಡೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು, ಇದಕ್ಕೆ ನೀರನ್ನು ಏನು ಹಾಕ್ತಾಯಿಲ್ಲ, ಹಾಗೆಯೇ ಮಿಕ್ಸಿ ಮಾಡಿದ್ರೆ ಲೋಳೆ ಆಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ನಾವು ಸೋಪನ್ನು ಕಟ್ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ 100 ಗ್ರಾಮಷ್ಟು ಸೋಪನ್ನು ತೊಗೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ಇನ್ನೂ 100 ಗ್ರಾಮಷ್ಟು ಸೋಪನ್ನು ಹಾಕ್ಕೊಂಡೆ. ಯಾಕೆ ಹಾಕ್ಕೊಂಡೆ ಅಂದರೆ ಬೇವಿನ ಸೊಪ್ಪು ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಫಸ್ಟು 100 ಗ್ರಾಮಷ್ಟು ತೊಗೊಂಡೆ. ಇನ್ನೊಂದು ಸ್ವಲ್ಪ ಬೇವಿನ ಸೊಪ್ಪು ನನಗೆ ಸಿಕ್ತು, ನಮ್ಮ ತೋಟದಿಂದ ತೊಗೊಂಬಂದರು. ಹಾಗಾಗಿ ನಾನು 2 ಸೋಪನ್ನು ಅಂದರೆ 200 ಗ್ರಾಮಷ್ಟು ನಾನು ಸೋಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಸೋಪ್ ಇಲ್ಲ ಅಂದರೆ ಬೇಸನ್ನು ಕೂಡ ಯೂಸ್ ಮಾಡ್ಬೋದು. ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಸೋಪ್ ಬೇಸು. ನಾನಿಲ್ಲಿ ಸೋಪನ್ನೇ ಯೂಸ್ ಮಾಡಿದ್ದೀನಿ. ಸೋಪನ್ನು ಯೂಸ್ ಮಾಡಿದ್ರೂ ಅದೇ ರೀತಿ ಬರುತ್ತೆ ಸೋಪು. ನೋಡಿ, ನಾನಿಲ್ಲಿ ಮೊದಲನೇದಾಗಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಭಾಗದಷ್ಟು ನೀರನ್ನು ಹಾಕಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದರೊಳಗಡೆ ನಾನು ನಾನು ಏನು ಕಟ್ ಮಾಡ್ಕೊಂಡಿರ್ತೀವಿ ಆ ಸೋಪನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 200 ಗ್ರಾಮ್ ಸೋಪನ್ನು ಕಟ್ ಮಾಡ್ಕೊಂಡಿದ್ದೆ, ಆ ಸೋಪನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಂದು ಮಿಶ್ರಣ ತುಂಬ ಜಾಸ್ತಿ ಆಗಿತ್ತು, ಇನ್ನೊಂದು ಸ್ವಲ್ಪ ಬೇವಿನ ಸೊಪ್ಪು ಹಾಕಿರೋ ಕಾರಣ. ಹಾಗಾಗಿ ನಾನು 200 ಗ್ರಾಮನ್ನು ಸೋಪನ್ನು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನಿಮಗೆ 4 ಸೋಪು ಬೇಕು ಅಂದರೆ 4 ಸೋಪಷ್ಟು ಮಾಡ್ತಾಯಿದ್ದೀರಾ ಅಂದರೆ 100 ಗ್ರಾಮಷ್ಟು ಸೋಪು ಬೇಕಾಗುತ್ತೆ. 4 ಸೋಪಿನಷ್ಟು ಮಿಶ್ರಣ ಇದೆ ಅಂದರೆ ನನಗಿವಾಗ ಸೋಪು ನೀಟಾಗಿ ಕರಗಿದೆ.
ಕರಗಿದಾದಮೇಲೆ ನಾನೇನು ತೊಗೊಂಡಿದ್ದೆ ಆ ಮಿಶ್ರಣನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇನು ತುಂಬ ಟೈಮ್ ಆಗೋದಿಲ್ಲ ಸೋಪ್ ಮಾಡೋದಕ್ಕೆ, ಒಂದು 10 ನಿಮಿಷದಲ್ಲಿ ಸೋಪು ಮುಗ್ದೋಗುತ್ತೆ. ಒಂದು 5 ನಿಮಿಷ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ. ನಂತರ ನಾನು ಸ್ವಲ್ಪ ರೋಸ್ ಪೆಟಲ್ಸ್ ಇತ್ತು ಅದನ್ನು ಅದ್ರ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇದು ಆಪ್ಷನಲ್ಲು. ಹಾಕ್ಕೊಂಡು ನಾನು ಇದನ್ನು ನಿಮಗೆ ಯಾವ ಥರ ಮೋಲ್ಡಿಗೆ ಹಾಕಬೇಕು ಅನಿಸುತ್ತೆ ಆ ಥರ ಮೋಲ್ಡಿಗೆ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಸೋಪ್ ಮಾಡೋ ಮೋಲ್ಡ್ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಮಾಡ್ಕೊಂಡಿದ್ದೀನಿ ನೋಡಿ, ಪ್ಲಾಸ್ಟಿಕ್ಕು ಬೌಲ್ಸ್ಗಳು ಮತ್ತು ಸ್ಟೀಲ್ ಬೌಲ್ಸ್ಗಳಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಟೀ ಕಾಫಿ ಕುಡಿಯೋ ಲೋಟ ಇರುತ್ತಲ್ಲ, ಆ ಪ್ಲಾಸ್ಟಿಕ್ ಲೋಟ ಅಲ್ಲ, ಇದು ಪೇಪರ್ ಲೋಟ ಇರುತ್ತಲ್ಲ, ಆ ಪೇಪರ್ ಲೋಟಕ್ಕೂ ಕೂಡ ಹಾಕ್ಕೊಬೋದು. ಕೆಳಗಡೆ ಎಲ್ಲ ಎಣ್ಣೆನ ಹಚ್ಬಿಟ್ಟು ಇಡ್ತಾರೆ. ನಾನು ಎಣ್ಣೆ ಹಚ್ಚಿಲ್ಲ ಇದಕ್ಕೆ. ನಾನು ಪ್ಲಾಸ್ಟಿಕ್ ಕವರನ್ನು ಕಟ್ ಮಾಡಿದ್ದೀನಿ. ಕಟ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಬಿಸಿ ಇದ್ದಾಗಲೇ ಈ ಪ್ರೋಸೆಸನ್ನು ಮಾಡ್ಕೊಬೇಕು. ಯಾಕೆ ನಾನು ಎಣ್ಣೆ ಹಚ್ಕೊಂಡಂಗೆ ಪ್ಲಾಸ್ಟಿಕ್ ಪೇಪರಲ್ಲಿ ಹಾಕ್ತಾಯಿದ್ದೀನಿ ಅಂದರೆ, ನಾನು ಇದನ್ನು ಬಳಸಿದ ತಕ್ಷಣ ಫ್ರಿಜ್ಜಿಗೆ ಎತ್ತಿಡ್ತಿದ್ದೀನಿ. ನೀವು ಹಾಗೇನೂ ಕೂಡ ಕ್ಯಾರಿ ಮಾಡ್ಬೋದು, ಹಾಗೇನೂ ಇಟ್ಕೊಬೋದು. ಆದರೆ ಸ್ವಲ್ಪ ಜಾಸ್ತಿ ಸೋಪನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಇದು ಕರ್ಗೋಗುತ್ತೆ ಜಾಸ್ತಿ ಸೊಪ್ಪನ್ನ ಹಾಕಿಲ್ಲ ಅಂದರೆ. ಜಾಸ್ತಿ ಅಂದರೆ ನಾನು ಈಗ ಮಾಡಿರೋ ಅಂಥ ಈ ಪೇಸ್ಟಿಗೆ ಒಂದು 3 ಸೋಪಾದರೂ ಬೇಕಾಗುತ್ತೆ. ನಾನು 2 ಸೋಪ್ ಹಾಕಿರೋ ಕಾರಣ ನಾನು ಪ್ಲಾಸ್ಟಿಕ್ ಕವರನ್ನು ಹಾಕಿ ನನಗೆ ಬೇಕಾದಾಗ ಯೂಸ್ ಮಾಡಿಕೊಂಡು ಮತ್ತೆ ನಾನು ಫ್ರಿಜ್ಜಿಗೆ ಎತ್ತಿಡ್ತೀನಿ. ಈ ಸೋಪನ್ನು ನನಗೆ ಯಾವಾಗ ಬೇಕೋ ಆವಾಗ ಮಾತ್ರ ಯೂಸ್ ಮಾಡ್ಕೊಳಕ್ಕೆ ತಕ್ಕೊತೀನಿ. ನೀವು ಯಾವಾಗಲೂ ಹೊರ್ಗಡೆನೇ ಇಡಬೇಕು, ಬಾತ್ರೂಮಲ್ಲೇ ಇಡಬೇಕು ಅಂತಂದರೆ ಈ ಮಿಶ್ರಣಕ್ಕೆ 3 ಸೋಪನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ, ಇದು ಒಂದಿನ ಇಟ್ಟಿದ್ದೆ, ಒಂದು 4ರಿಂದ 5 ಅವರ್ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಸೋಪು ರೆಡಿ ಆಗುತ್ತೆ. ನಾನು ಒಂದಿನ ಇಟ್ಟಿದ್ದೆ ರಿಫ್ರಿಜಿರೇಟರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಸೋಪು ಬಂದಿದೆ. ಮತ್ತು ಎಣ್ಣೆ ಹಾಕಿ ನಾವು ಕೆಳಗಡೆ ಎಣ್ಣೆ ಹಾಕ್ಬಿಟ್ಟು ಸವರಿ ಇಟ್ಟರೆ ಈ ರೀತಿ ತೆಗಿಯೋದಕ್ಕೆ ಬರೋದಿಲ್ಲ. ಪ್ಲಾಸ್ಟಿಕ್ ಕವರ್ ಹಾಕಿ ಇಟ್ಟಿರೋದ್ರಿಂದ ಎಷ್ಟು ನೀಟಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ನೋಡಿ, ನಾನೀಗ ಸೋಪನ್ನ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನೊರೆನೂ ಕೂಡ ಬರುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಇನ್ನೂ ಒಂದು ಸೋಪ್ ಹಾಕಿದ್ರೆ ತುಂಬ ಚೆನ್ನಾಗಿ ನೊರೆ ಬರುತ್ತೆ. 3 ಸೋಪ್ ಹಾಕಿದ್ರೆ ನೀವು 10 ಸೋಪನ್ನು ಮಾಡ್ಕೊಬೋದು. 10ರಿಂದ 12 ಸೋಪನ್ನು ಕೂಡ ಮಾಡ್ಕೊಬೋದು. ಈ ಥರ ಮಿಶ್ರಣ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ಗೂ ಅಷ್ಟೇ, ನಾವೇ ಮನೆಯಲ್ಲಿ ಮಾಡಿಕೊಂಡು ಈ ಥರ ಹರ್ಬಲ್ಸಿಂದ ಮಾಡಿಕೊಂಡು ಹಚ್ಕೊಂಡ್ರೆ ಸ್ಕಿನ್ನು ಪ್ರೊಟೆಕ್ಟಿವ್ ಆಗಿ ನಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಇದೇ ರೀತಿ ಸೋಪನ್ನ ಮಾಡಿಕೊಂಡು ಯೂಸ್ ಮಾಡೋದು. ನನ್ನ ಮಕ್ಳುಗಳಿಗೂ ಕೂಡ ಈ ಸೋಪನ್ನೇ ಬಳಸೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿಕೊಂಡು ನೀವೇ ಹರ್ಬಲ್ ಸೋಪನ್ನ ಮಾಡಿಕೊಂಡು ಹಚ್ಕೊಡಿ. ಓಕೆ, ನಾನು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಿರೋರೆ ತುಂಬ ಜನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ, ಬಾಯ್ ಫ್ರೆಂಡ್ಸ್.